ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ, ಹೇಗಿದ್ದೀರಾ? ಎಲ್ಲೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನನ್ನ ಫ್ರೆಂಡ್ ಮೂವಿಗೆ ಹೋಗ್ತಾಯಿದ್ದೀವಿ, ಕೊರಿಯನ್ ಮೂವಿ. ಫಾರ್ ದ ಫಸ್ಟ್ ಟೈಮ್ ಕೊರಿಯನ್ ಮೂವಿಗೆ ಥಿಯೇಟರಲ್ಲಿ ಹೋಗಿ ನೋಡ್ತಿರೋದು. ಆ್ಯಕ್ಚುಲಿ ಇಟ್ ಈಸ್ ಅನ್ಪ್ಲ್ಯಾನ್ಡ್, ಸಡನ್ ಪ್ಲ್ಯಾನ್ ಆಗಿದ್ದು. ಯಾವ ಲ್ಯಾಂಗ್ವೇಜಲ್ಲಿದೆ ಅಂತಲೂ ಗೊತ್ತಿಲ್ಲ, ಇಂಗ್ಲೀಷಲ್ಲೂ ಇಲ್ಲ ಅನಿಸುತ್ತೆ. ಸೊ ಹೋಗಿ ಚೆಕ್ ಮಾಡೋಣ ಹೇಗಿರುತ್ತೆ ಏನು ಅಂತ. ಗುಡ್ ಮಾರ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಹೇಳಿ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಟಿಫನ್ ತಿಂದ್ರಾ? ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಆಫೀಸ್ಗೆ. ನಿಂಗೆ ಬರ್ತಾ ಚಾಕಿ ತಗೋ ಬರ್ತೀನಿ ನಾನು. ನೀನು ವಿಡಿಯೋ ಮಾಡಬೇಡಮ್ಮ, ನೀನು ಯಾವುದಾದ್ರು ಆ್ಯಂಗಲಲ್ಲಿ ತೆಗಿದ್ಯಾ? ಬೇಡ, ಕೊಡ್ತೀನಿ ಆಮೇಲೆ. ಎಲ್ಲ ನೋಡಿ, ಜೀವ ಫಿಲಮ್ ಪ್ಲೇ ಆಗ್ತಿದ್ಯಾ? ಉಕ್ಕಿ ಫಿಲಮ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಉಕ್ಕಿ ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್. ಕಾಲೋನಿ ಬಳ್ಳಾರಾಮ್ ಒಳಗಡೆ ಆಗಿರ್ತಾರೆ ನೀವು. ಹೇಳಿ ಯಾವುದು ನೋಡು, ನಿಂಗೆ ಕಾರ್ನರ್ ಬೇಡ ಅಂತ್ಯಾ? ಮಿಡಲಲ್ಲಿ ಹೋಗೋಣ, 15-16. ಹಾಂ, ಎಲ್ಲ ಈ ಕಡೆ ಜಾಸ್ತಿ ಜನ ಇಲ್ಲ, ಈ ಕಡೆ ಯಾರೂ ಇಲ್ಲ. 15-16 ಮಿಡಲಲ್ಲಿ ಆಗುತ್ತೆ. ಕಾರ್ನರ್ ಅಂದರೆ ನಮ್ಗೆ ಹಿಂಗಿಂದ ನೋಡ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ. ಇದಾರಲ್ಲ ಈ ಕಡೆ ನಡೀತಾ 15-16 ಓಕೆನಾ? 15-16. ಹಾಂ. Will you find snacks also? This snacks also means if you pay 200, I will give you 300 also. 100 rupees extra. ಬೇಡ. Are you going to buy any snacks inside? Popcorn, juice? This will be. ಬೇಡ. It's only 1 hour movie. 1 hour and a half hour. ಕೊರಿಯನ್ ಲವರ್ಸ್ ಇಲ್ವಾ ಗೈಸ್? ಒಂದು ಬ್ಯಾನರ್ ಇಲ್ಲ, ಇಲ್ಲ ಹಾಕಿದಾರ ನೋಡೋಣ ಬಾ. ಇಲ್ಲಿ ಕುತ್ಕೊಳ್ಳೋಣ, ಟೈಮ್ ಇದೆ. ಕಾಕ್ಟೈಲ್ ನೋ ಬ್ಯಾನರ್. ನಾನು ಹೇಳಿಲ್ವಾ ಜಾಸ್ತಿ ಜನ ಬರಲ್ಲ. ಈವಿಲ್ ಡೆಡ್ ಎಲ್ಲ ಹಾಕಿದ್ದಾರೆ ನೋಡೋ, ಹಾಕ್ಬೇಕಲ್ವಾ? ಒಂದು ಇಲ್ವಲ್ಲೇ. ಆದರೆ ಏನು, ಎಷ್ಟು ಶೋ ಇದ್ರೂ ಅಟ್ಲೀಸ್ಟ್ ಒಂದು ಬ್ಯಾನರ್ ಹಾಕ್ಬೇಕು. ಒಂದು ಇಲ್ಲ, ಡ್ಯಾಡ್ ಅಂತ ಅದು ಜೋರಾಗಿ ಮಾತಾಡು. ನಮ್ಗೆ ಹೀರೋದು ಒಂದೇ ಒಂದು ಬ್ಯಾನರ್ ಹಾಕಿಲ್ಲ, ಹೊಟ್ಟೆ ಎಲ್ಲ ಉರಿತಾ ಇದೆ ನನಗೆ. ನೋಡಿ, ಒಂದು ಇಲ್ಲ ಇಲ್ಲಿ ಬ್ಯಾನರ್. ಕಾಲನಿದು ಎಷ್ಟೋ ವರ್ಷ ಆಯಿತು ಕೊರಿಯನ್ ಮೂವಿಗೆ. ಇದು ತುಂಬ ಮೋಸ, ಅನ್ಯಾಯ, ದ್ರೋಹ. ನನ್ನ ಜೀವಕ್ಕೂ ಒಂದೇ ಒಂದು ಬ್ಯಾನರ್ ಇಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ಕೊರಿಯನ್ ಮೂವಿಗೆ ಹೋಗ್ತಾ ಇರೋದು. ನೀನು ಅಷ್ಟೇ, ಇಬ್ರೂ ಅಷ್ಟೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದು ಥಿಯೇಟರಲ್ಲಿ. ನೋಡೋಣ, ಇಬ್ಬರದು ಡಾರ್ಲಿಂಗ್. ಝೋಂಬಿ ಮೂವಿ ಅದು, ಝೋಂಬಿ ಮೂವಿ ಹೇಗಿರುತ್ತೆ ನೋಡೋಣ. ಉಕ್ಕಿ ಸ್ಕ್ರೀನಲ್ಲಿ ನೋಡೋದಕ್ಕೆ ಹೆಂಗೆ ಕಾಣಿಸ್ತಾನೆ ಅಂತ ನಾನು ಹೋಗ್ತಾ ಇರೋದು, ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ. ಇವಳು ಝೋಂಬಿ ನೋಡೋಕೆ ಬಂದಾಳೆ. ಝೋಂಬಿ, ನಾನು ಹೇಗಿದ್ರು ಹಾರರ್ ಲವರ್ ಅಲ್ವಾ, ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಫ್ರೈಡೇನೇ ಬರಬೇಕಿತ್ತು. ಥರ್ಸ್ಡೇನ ಫ್ರೈಡೇನೇ ಪ್ಲ್ಯಾನ್ ಮಾಡಿದ್ವಿ. ಲೇಟ್ ಆಗೋಯ್ತು, ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಲೇಟ್ ಆಯಿತು. ಅದಕ್ಕೋಸ್ಕರ ಇವಾಗ ಮತ್ತೆ ಪೋಸ್ಟ್ಪೋನ್ ಮಾಡಿ ಬಂದಿರೋದು ಇವತ್ತು.
ಇವತ್ತು ಫೈನಲಿ ಕಾಲೋನಿ ನೋಡ್ತಾ ಇದ್ದೀವಿ. ನೋಡೋಣ. ಥಿಯೇಟರ್ ಅಫ್ಕೋರ್ಸ್ ಹೇಳಂಗೆ ಇಲ್ಲ, ಥಿಯೇಟರ್ ಫುಲ್ ಖಾಲಿ ಇರುತ್ತೆ. ಊಕಿನ ತೋರಿಸ್ತೀವಿ ಊಕಿ ಸ್ಕ್ರೀನಲ್ಲಿ. ಜೀವಕ್ ನೋಡೋಣ ಎಲ್ಲಿ. ಇಂಗ್ಲೀಷ್ ಸಬ್ ಟೈಟಲ್ ಇದೆ, ಇಂಗ್ಲೀಷ್ ಸಬ್ ಟೈಟಲ್ ಬಾ. ಫೋಟೋ ತಗೊಂಡ ಫೋಟೋ ತಗೋಬೇಕು. ಎಲ್ಲಿ ಯಾವ್ದ್ರದ್ದು ಫೋಟೋ ಅದಾ ತಗೋಬೇಕಾ? ಫೈನಲಿ ಊಕಿ 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 ಯಾರೂ ಇಲ್ಲ ಮಾರೆ, ನಮ್ಮದೇ ಥಿಯೇಟರ್. ಊಕಿ ವಾವ್, ನಾವೇ ಬಲ್ಲ, ಇಲ್ಲ ಅವರೊಬ್ರು ಇದ್ದಾರೆ, ಎಲ್ಲಿ ಬೇಕೋ ಕೂತ್ಕೊಳ್ಬೋದು. ನೋಡಿ ಗೈಸ್, ಗರ್ಲ್ಸ್ ಡೇಟ್. ಎಲ್ಲಿ ಬೇಕೋ ಕೂತ್ಕೋ, ಜನ ಇಲ್ಲ. ರೆಕ್ಲೈನರಲ್ಲೂ ಕೂತ್ಕೋಬೋದು. ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ನೋಡೆ, ಎಲ್ಲಿ ಬೇಕೋ ಕೂತ್ಕೋಬೋದು. ಕೂತ್ಕೋ. 4 ಜನ ಇದ್ರೂ ಮೂವಿ ಪ್ಲೇ ಮಾಡ್ತಾರಲ್ಲ. ಇದ್ದಾರೆ. ಹೌದಾ? ಆ ಕಡೆ ಇದ್ದಾರೆ. ನಾವೆದ್ದ ಅಲ್ಲಿ ಬೇಕಾ ಹೋಗೋಣ. ನೋಡಿ ಗಾಯ್ಸ್, ಥಿಯೇಟರಲ್ಲಿ ಅಲ್ಲೊಬ್ರು ಇದ್ದಾರೆ, ಮತ್ತು ಇಲ್ಲಿಬ್ರು ಇದ್ದಾರೆ, ಎಲ್ಲ ಗರ್ಲ್ಸೆ. ಎಲ್ಲ ಊಕಿ ಫ್ಯಾನ್ಸ್. ಇಲ್ಲೊಬ್ರು ಗರ್ಲ್ಸ್ ಇದ್ದಾರೆ, ಎಲ್ಲ ಊಕಿ ಫ್ಯಾನ್ಸ್. ಇದೆಲ್ಲ ಖಾಲಿ ಫುಲ್ಲು ತೋರಿಸೋಣ. ನೋಡಿ ಯಾರೂ ಇಲ್ಲ, ಫುಲ್ಲು ಖಾಲಿ ಎಲ್ಲ ಗರ್ಲ್ಸೇ ಇದ್ದೀವಿ. ಊಕಿ ಫ್ಯಾನ್ಸ್, ಊಕಿ ಕೊರಿಯನ್ ಲವರ್. ಊಕಿ ಬಂದಾಗ ಊಕಿ 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 ಜಿ ವುಕ್ ಜಿ ಚಾಂಗ್ ವುಕ್ ಕರೆಕ್ಟ್. ಜಿ ಚಾಂಗ್ ವುಕ್ ಏನೂ ಅರ್ಥ ಆಗಲ್ಲ ನಮಗಂತೂ. ನಂಗೆ ಅರ್ಥ ಆಗುತ್ತೆ. ಮೂಕ ಪ್ರೇಕ್ಷಕರ ಥರ ನೋಡಬೇಕಷ್ಟೆ, ಸ್ವಲ್ಪ ಅರ್ಥ. ಯಾಕಂದರೆ ಅದು ಬೇರೆ ಇಂಗ್ಲೀಷಲ್ಲೂ ಇಲ್ಲ, ಹಿಂದಿನಲ್ಲೂ ಇಲ್ಲ, ಕಂಪ್ಲೀಟ್ ಕೊರಿಯನ್ ಭಾಷೆಯಲ್ಲಿ, ಕೊರಿಯನ್ನಲ್ಲೇ ಇರೋದು. ಸೊ ಅದಕ್ಕೋಸ್ಕರ ಹೌಸ್ಫುಲ್ ಆಗಿದ್ದಾರೆ. ಸ್ವಲ್ಪ ಅರ್ಥ ಆಗುತ್ತೆ. ಫುಲ್ಲು ಹೌಸ್ಫುಲ್ ಆಗಿದ್ದಾರೆ. ಅದು ಸಮೇದ ಕುಮಾವು ಕಜಮ ಇಷ್ಟಗಳೇ ಅರ್ಥ ಆಗೋದು, ಕೆಲವೊಂದು ಪದಗಳು ಮಾತ್ರ ಅರ್ಥ. ಇವಾಗ ಹಕ್ಕಾಗಿ ಬಿಡಲ್ಲ ನಾನು, ಫುಲ್ಲು ಮೂವಿ ನೋಡೋಕೆ ಬಿಡಲ್ಲ. ಎಲ್ಲ ಮೀನಿಂಗ್ ಹೇಳೋ, ಏನು ಹೇಳ್ತಿದ್ದಾರೆ ಹೇಳೋ ಅಂತ ಕೂತ್ಕೋತೀನಿ. ಬರುತ್ತಲ್ಲ ಕೊರಿಯನ್ನು, ಇವಾಗ ಫುಲ್ಲು ಕುತ್ಕೊಂಡು ಹೇಳ್ಬೇಕು. ಅವಳು ಡಬ್ ಮಾಡಬೇಕು ನನಗೆ, ಇಂಗ್ಲೀಷಲ್ಲಿ ಇಲ್ಲ, ಹಿಂದಿ ಕನ್ನಡ ಯಾವ ಲ್ಯಾಂಗ್ವೇಜ್ ಆದರೂ ಓಕೆ, ಡಬ್ ಮಾಡಿಸ್ತೀನಿ. ಸಬ್ ಟೈಟಲ್ ಇದೆ, ಓದಕ್ಕೆ ಹೇಳ್ತೀನಿ ಅವಳಿಗೆ. ಆ ಸಬ್ ಟೈಟಲ್ ನೋಡೋಷ್ಟರಲ್ಲಿ ಆ ಸೀನ್ಗಳೇ ಹೋಗ್ಬಿಟ್ಟಿರುತ್ತೆ. ಏನು ನೋಡೋಣ, ಇಲ್ಲ ಆರಾಮಾಗಿ ಒಂದು ರೀಲ್ಸ್ ಮಾಡ್ಬೋದು, ಆರಾಮಾಗಿ ಏನು ಬೇಕೋ ಮಾಡ್ಬೋದು. ನೋಡಿ ಗೈಸ್, ಫುಲ್ಲು ಖಾಲಿ ಇದ್ದಾರೆ. ಇಲ್ಲಿಬ್ರು ಅಲ್ಲಿಬ್ರು ಅಲ್ಲಿಬ್ರು, ಪಾಪ ಅವರೊಬ್ಬರೇ ಸಿಂಗಲಾಗಿ ಬಂದವ್ರೆ ಕಣೆ, ಗ್ರೇಟು ಅಲ್ವಾ? ಜಾಯ್ನ್ ಆಗಕ್ಕೆ ಬಟ್ ಗರ್ಲ್ಸೇ ಬಂದಿದ್ದಾರಲ್ಲ, ಸೋ ಪ್ರೌಡ್ ಆಫ್ ಅಸ್. ನಮ್ಮ ಮೂಕಿಗೆ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ. ಕ್ಯೂಟ್. ಎಸ್, ಇದು ಜಾಂಬಿ ಮೂವಿ, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಎಲ್ಲ ಕಾಕ್ಟೈಲಿಗೆ ಬಂದಿದ್ದಾರೆ. ಕಾಕ್ಟೈಲ್ಗೆ ಅಲ್ವಾ ತುಂಬ ಜನ ಬಂದಿದ್ದಾರೆ. ಕಾಕ್ಟೈಲ್ ಜಾಸ್ತಿ ಚೆನ್ನಾಗಿದೆ ಅನಿಸುತ್ತೆ. ಅದು ಸೇಮ್ ಫ್ರೆಂಡ್ಶಿಪ್ ಮೂವಿ. ನಮ್ಮ ದೇಶದ ಟ್ರಯಾಂಗಲ್ ಫ್ರೆಂಡ್ಶಿಪ್ ಯಾವಾಗ ಬೇಕಾದ್ರೂ ನೋಡ್ತೀವಿ. ಬೇರೆ ದೇಶದ ಫಿಲಮ್ನ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ. ನಮ್ಮ ದೇಶದ ಫಿಲಮ್ನ ಅವ್ರು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಎಷ್ಟೊಂದು ಜನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ನಾವು ಮಾಡೋದ್ರಿಂದ ಅವ್ರಿಗೂ ಫೀಲ್ ಗುಡ್ ಆಗುತ್ತೆ, ಅವ್ರು ಮಾಡೋದ್ರಿಂದ ನಮಗೂ ಫೀಲ್ ಗುಡ್ ಆಗುತ್ತೆ. ಕರೆಕ್ಟ್. ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಜಿ ಬುಕ್ಕಿಗೆ ನಮ್ಮ ಕನ್ನಡ ಫಿಲಮ್ ನೋಡ್ತಾನ? ಇಲ್ಲ. ನೀನು ಯಾಕೆ ನೋಡ್ತಿದ್ಯಾ ಕೊರಿಯನ್ ಇಲ್ಲಿಗೆ ಬಂದು? ಅವ್ನು ಡಾರ್ಲಿಂಗ್. ದುಡ್ಡು ಕೊಟ್ಬಿಟ್ಟು 250 ರೂಪೀಸ್ ಟಿಕೆಟ್ ಕೊಟ್ಬಿಟ್ಟು ಬಂದು ನೋಡ್ತಾ ಇರೋದು. ಕನ್ನಡನ ಸಪೋರ್ಟ್ ಮಾಡ್ಬೇಕು ತಾನೆ? ಹೌದು. ಅದು ಸೌತಾ ನಾರ್ತ್ ಕೊರಿಯನ್ ಅವ್ರದ್ದು? ನಾರ್ತಾ? ಸೌತ್ ಕಣೆ, ನಾರ್ತ್ ಕೊರಿಯಾ ಗೊತ್ತಿಲ್ಲ. ನೋಡಿ ಎಷ್ಟು ಸೀರೀಸ್ ನೋಡಿದ್ದಾರೆ, ಇವಳಿಗೆ ಗೊತ್ತಿಲ್ಲ. ಇಲ್ಲ ಸೌತ್ ಕೊರಿಯಾ. ನಾರ್ತ್ ಕೊರಿಯಾ ಬಂದು ಆಪೋಸಿಟ್, ಎರಡು ಎನಿಮಿ, ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಸೌತ್ ನಾರ್ತ್. ಅವ್ರದ್ದು ಸೌತಾ? ಯಾರ್ದು? ಜಿಯೋ ಸೌತು. ಅಲ್ಲಿ ರಿಲೀಸ್ ಆಗಲ್ವಾ ಕನ್ನಡ ಮೂವೀಸ್ ಎಲ್ಲ? ಚೆನ್ನಾಗಿರೋದಾಗುತ್ತೆ. ಎಷ್ಟು ಫಿಲಮ್ ಆಗಿತ್ತು,
KGF ಆಗಿತ್ತು. ಇವಾಗ ಟಾಕ್ಸಿಕ್ಕು August 26th ರಿಲೀಸ್ ಅಂತೆ. ನೋಡ್ತಾನ ಜೀವಕ್ಕೂ? ಅವ್ನು ನೋಡಲ್ಲ. ನಮ್ಮ ಹೀರೋಗಳು ಅವ್ರ ಮೂವಿ ನೋಡಲ್ಲ, ಅವ್ರ ಹೀರೋಗಳು ನಮ್ಮ ಮೂವಿ. ನಾವು ಯಾಕೆ ನೋಡಬೇಕು? ನಾವು ಕಾಮನ್ ಪೀಪಲ್ಸ್ ನೋಡ್ತೀವಿ. ನಾವು ಯಾಕೆ ನೋಡಬೇಕು? ನಾವು ಯಾಕೆ ಸಪೋರ್ಟ್ ಮಾಡಬೇಕು? ಜೀವಕ್ಕೆ ಲವರ್ಸ್ ಅದಕ್ಕೆ ನೋಡಿ ಗೈಸ್, ಅದಕ್ಕೆ ಎಷ್ಟು ಜನ ಎಲ್ಲರೂ ಜೀವಕ್ಕೆ ನೋಡಿ ಹೌಸ್ಫುಲ್ ಆಗಿದೆ ಜನ, ಜಾತ್ರೆ. ಪ್ರಪಂಚದಲ್ಲೇ ತನ್ನ ಹೀರೋ ಮಾನ ಮರಿದಿ ತಾನೇ ತೆಗಿತಾರದಂದ್ರೆ ಇವಳೊಬ್ಳೆ. ನೋಡಬೇಕು, ಥಿಯೇಟರಿಗೆ ಬಂದು ಲ್ಯಾಂಗ್ವೇಜ್ ಗೊತ್ತಿಲ್ಲ ಅದನ್ನು ಬಂದು ನೋಡೋಂಥದ್ದೇನಿದೆ. ಇವಳು ನನಗೆ ಬಿಟ್ಟಿಲ್ಲ ಗೈಸ್. ನಾನು ಹೇಳ್ದೆ ಬೇರೆ ಲ್ಯಾಂಗ್ವೇಜಲ್ಲಿ ಇದ್ದರೆ ಹೋಗೋಣ, ಇಲ್ಲಾಂದರೆ ಬೇಡ ಅಂತ. ಬಿಟ್ಟಿಲ್ಲ, ಬೇಡ ಬೇಡ ಆದಮೇಲೆ ಒಂದು ಮೂವಿ ರಿಲೀಸ್ ಆಗಿದೆ. ನಾನಿಲ್ಲಿ ಕುತ್ಕೊಂಡು ಡಬ್ ಮಾಡ್ತೀನಿ ಅಂತೇಳಿ ಕರ್ಕೊಬಂದಿಲ್ಲ. ಇವಾಗ ಡಬ್ಬಿಂಗ್ ಮಾಡಿಲ್ಲ ಅಂದರೆ ನೋಡೋಕೆ ಬಿಡ್ತೀನಿ ನಾನು. ಕೆಳಗಡೆ ಸಬ್ಟೈಟಲ್ ಬರುತ್ತೆ. ಅದೇ ನಾನು ಕೆಳಗಡೆ ಓದ್ಕೊಂಡಿರ್ತೀನಿ, ನೀನು ಇವಳು ಮಾತ್ರ ಎಂಜಾಯ್ ಮಾಡಲಿ ಮೂವಿನ, ನನಗೆ ಸಬ್ಟೈಟಲ್ಸ್ ನೋಡ್ಕೊಂಡಿರ್ತೀನಿ. ಎದುರಿಸ್ತೀನಿ ಇವಾಗ. ಹೆಂಗೋ ಯಾರೂ ಇಲ್ಲ, ಥಿಯೇಟ್ರ್ ಫುಲ್ ಖಾಲಿ ಇದೆ. ನಾವೇ ಎಲ್ಲೇ ಸುಮ್ಮನೆ ಸ್ನ್ಯಾಕ್ಸ್ ಏನಾದ್ರು ತೊಗೊಂಬರ್ಬೋದಿತ್ತು ಹೊರಗಡೆ. ನಮ್ಮ ಸೀಕ್ರೆಟ್ನ ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಆ್ಯಕ್ಚುಲಿ ಅರ್ಜೆಂಟಲ್ಲಿ ಬಂದುಬಿಟ್ವಿ ನಾವು. ಟೈಮ್ ಇರಲಿಲ್ಲ, ಆ್ಯಕ್ಚುಲಿ ಟೈಮ್ ಇರಲಿಲ್ಲ ನಮಗೆ. ಲೇಟ್ ಆಗುತ್ತೆ ಅಂತ ಬಂದು. ಕಾಲು ಸುತ್ತೆ ಕಣಿದು ಓಕೆ, ಸ್ಲಿಪ್ಪರ್ ಒಳಗಡೆಯಿಂದ ಹತ್ತಿತ್ತು. ಓಕೆ, ಮೂವಿ ಸ್ಟಾರ್ಟ್ ಆದಮೇಲೆ ತೋರಿಸ್ತೀವಿ ಯಾರು ಜೀವಕ್ಕೂ. ಈಸ್ 39 years ಗೈಸ್, 39 years. ಅದು ಗೊತ್ತೇ ಆಗಲ್ಲ ಮೇಮ್. ಆಫ್ಕೋರ್ಸ್ ಎಲ್ಲ ಕೊರಿಯನ್ಸ್ ಅವರು ಹಾಗೇ ಇರ್ತಾರೆ, ಹುಡುಗರು ಅಜ್ಜಿ ತಾತ ಎಲ್ಲ ಹಂಗೆ ಇರ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ಅದೊಂಥರ ಅಟ್ರಾಕ್ಷನ್, ಮೇನ್ ಅಟ್ರಾಕ್ಷನ್. ಬಾಯ್ಸು ಬಂದುಬಿಟ್ಟಿದ್ದಾರೆ. ಓಕೆ, ವಿಡಿಯೋ ಕಟ್ ಮಾಡ್ತೀನಿ. ಬೈ ಬೈ. 캠핑 갈까? 감이 좀 맞춰서? 나하고? 응, 가자. 가서 고기 굽고 먹고. 너무 좋지. ಹೌದಾ? ವಿಜಯ್ ನಿಜವಾದ ಆಕ್ಷನ್ ಅಲ್ಲಿದೆಯಂತೆ. ಯಾರೋ ಹೊಸ ವಿಜಯ್ ಟೌನ್ಗೆ ಬಂದಿದ್ದಾರಂತೆ. ನಿಮ್ಗೆ ಗೊತ್ತಾ? ಹೌದು, ಹಳೇದೆ. ಆದರೆ ನೀವು ಸ್ಟಾರ್ ನಿಜವಾಗ್ಲೂ ನಂಗೆ ಇಷ್ಟ ಆಗಲಿಲ್ಲ. ಮೂವಿ ಚೆನ್ನಾಗಿತ್ತು, ಕಣ್ಣೆಲ್ಲ ಉರಿತಾ ಇದೆ. ಆ್ಯಕ್ಚುಲಿ ನಿಮಗೆ ತೋರಿಸಿದ ಸ್ಟಾರ್ಟಿಂಗು ಯಾರೂ ಇರಲಿಲ್ಲ, ಬಟ್ ಇವಾಗ ಅದು ಒಂದು 50 ಮೆಂಬರ್ಸ್ ಇದ್ದರು ಅನಿಸುತ್ತೆ, ಒಂದು 50 ಜನ ಇದ್ದರು. ಅಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಊಕಿ ತುಂಬ ಹೈಲೈಟ್ ಆಗಿರ್ತಾನೆ, ಸ್ಕ್ರೀನ್ ಫುಲ್ ಅವನೇ ಕಾಣಿಸ್ಕೊತಾನೆ ಅಂತ ಅಂದ್ಕೊಂಡಿದ್ದೆ. ಹೀರೋಯಿನ್ನ ಹೈಲೈಟ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಹೀರೋನ ಡಮ್ಮಿ ಮಾಡೋಕ್ಕಿದ್ದಾರೆ. ನೋಡ್ಬೋದು. ನೋಡಿ ಗೈಸ್, ಇವತ್ತು ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಶರ್ಟ್ ಹಾಕೋದು. ಇದರಲ್ಲಿ ನಾನು ಕೈ ಹೋಗಲ್ಲ. ಸೈಜ್ ಇದೆ, ಸೈಜ್ ಇದೆಯಲ್ಲ ನೋಡು. ಎಕ್ಸೆಲ್ ಈ ಥರ ಹಾಕ್ಕೊಂಡು ನೋಡಿಲ್ಲೇ ಇದ್ರ ಮೇಲೆ ಶರ್ಟ್ ಹಾಕೋದು, ಕೊರಿಯನ್ ಸ್ಟೈಲ್. ಚೆನ್ನಾಗಿದೆ, ಅದೇ ಸೇಮ್ ಡಿಸೈನಲ್ಲಿ ನೋಡಿದ್ವಲ್ಲ. ಸೈಜ್ ಇದೆಯಾ? ಇದೆ, ಎಲ್ಲಿದೆ ಇದು? ದೊಡ್ಡದೇ ಆಗುತ್ತೆ ಅಲ್ಲ? ಆರಾಮಾಗಿ ಆಗುತ್ತೆ. ಇಲ್ಲ ಅಂದರೆ ಕೇಳಬೇಕು. ಇದು ಒಂದೇ ಇರೋದ ಎಲ್ಲೋ? ಒಂದೇ ಇರೋದು. ಮತ್ತು ಆಗಿಬಿಟ್ರೆ ಸೇಲ್ ಆಗಿಬಿಟ್ರೆ ಟ್ರಯಲ್ ಮಾಡೋಣ ಬಾ. ಇದೊಂದು ಟ್ರಯಲ್ ಮಾಡ್ತಾಯಿದ್ದೀವಿ. ಮೊನ್ನೆ ಒಂದು ಸ್ವಲ್ಪ ತೊಗೊಂಡ್ವಿ. ನಾವು ಶಾಪಿಂಗಲ್ಲಿ ಸುರಿಮಳೆ. ಶಾಪಿಂಗ್ ಕೊರಿಯನ್ ಡ್ರೆಸ್ಸಸ್. ಇದೇ ಲೂಸ್ ಇದೆ. ಹಾಂ, ಒಂದು ಸೈಡು ಇಲ್ಲ ಫ್ರಂಟು. ಬಟ್ಟೆ ತಗೊಂಡಿದ್ದೀನಿ. ಹಾಂ, ಮೈಸೂರು ಸ್ಯಾರಿ ನೋಡಿ, ಅವ್ರು ಹಾಕಿದ್ದಾರೆ ನೋಡಿ. ನೋಡ್ದಾ, ಆ ಥರ ಸ್ಟೈಲ್ ಮಾಡಬೇಕು ನೀನು. ನೋಡಿ ಸಖತ್ತಾಗಿದೆ.
ಚೆನ್ನಾಗಿದೆ. ಇಲ್ಲೂ ಇದೆ ಶರ್ಟ್ಸು. ಹೈಟ್ ಇಲ್ಲ ಇದು. ನೋಡಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ಬೀಳ್ತಾ ಇದ್ಲು, ಒಂದ್ಸರಿ ಬಿದ್ಲು. ಒಂದ್ಸರಿ ಬಿದ್ದೆ. ಹೆಂಗೆ ಬಿದ್ದೆ ಅಂದರೆ ಅಂತೆಲ್ಲ ಡಮ್ಮು ಚೆನ್ನಾಗಿದೆ ನೋಡಿ. ಇವಾಗ ಆರ್ಡರ್ ನಂಬರ್ 20 ನೋಡಿ. 20 ಅವರೇ ತಿಂತಾ ಇದ್ದೀವಿ. ನಾವು ಮನೇಲೇ ಮಾಡ್ಬೋದು ಕಣ ಇದ್ದಿದ್ರೆ. ಬರ್ಗರ ಮಾಡಿ ರೆಡಿ ಗೈಸ್. ನೋಡು ಇಷ್ಟ ಆಯಿತು. ನನ್ನ ಕಣ್ಣು. ಪ್ಯಾಂಟು ಅದೇ ಚೆನ್ನಾಗಿದೆ. ಅದು ಪಿಂಕು. ಮನೇಲಿ ಅಷ್ಟಿದೆ ಶಾಪಿಂಗ್. ಇಲ್ಲೇ 1 hour ಆಯ್ತಾ? ಇಲ್ಲೇ 1 hour ಆಯಿತು. ಮಳೆ ಬರ್ತಿದೆ, ಫುಲ್ಲು ಮಳೆ ಜೋರಾಯಿತು. ನೋಡಿ ಗೈಸ್, ಎಷ್ಟು ಮಳೆ ಬರ್ತಿದೆ. ನಾವು ಶಾಪಿಂಗ್ ಮಾಡಿ ಬರೋಷ್ಟರಲ್ಲಿ ಫುಲ್ಲು ಮಳೆ. ಅನಾಥರ ಫಿಲಮಲ್ಲಿ ಉಪೇಂದ್ರ ಹಾಕಿರೋ ಥರನೇ ನಾನು ಶರ್ಟ್ ತೊಗೊಂಡಿದ್ದೆ. ಯಾಕಂದರೆ ನಮ್ಮ ಬಾಸ್ ಥರನೇ ಹಾಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಉಪೇಂದ್ರ ಥರ ಶರ್ಟ್ ಅಂತ. ಸೇಮ್ ಫ್ಯಾನ್ ಅಲ್ವಾ ನೋಡಿ. ಸೇಮ್ ಶರ್ಟ್, ಸೇಮ್ ಡಿಟ್ಟೋ 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 ಡಿಟ್ಟೋ. ಇಲ್ಲಿ ಡಿಟ್ಟೋ ಡಿಟ್ಟೋ, ಇಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್. ನೋಡಿ ಗೈಸ್, ಇಷ್ಟು ಬಟ್ಟೆ ತೊಗೊಂಡಿದ್ದಾಳೆ, ಅದರಲ್ಲೆಲ್ಲ ನನ್ನ ಸೆಲೆಕ್ಷನ್ನೇ ಇರೋದು. ಇಲ್ಲಿ 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 ಫುಲ್ಲು ಶರ್ಟ್ ಬರ್ಕೊಂಡು ನೋಡಿ. ಈಗ ಅದು ದುಡ್ಡು ತೋರಿಸ್ತೇನೆ ನೋಡಿ. ಉಪೇಂದ್ರ ಶರ್ಟ್ ಹೆಂಗಿದೆ ಅಂತ ನೋಡಿ. ಸೇಮ್